ಹಲೋ ಮೈ ಡಿಯರ್ ಲರ್ನರ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯೂನಿಟ್ 2 ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ಯೂನಿಟ್ 2ನ ಸೆಷನ್ 1ಅನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದರ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಕಾನ್ಸೆಪ್ಟ್ಸ್ಗಳ ಮೇಲೆ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ನಿಮ್ಮ DCT ಎಕ್ಸಾಮಲ್ಲಿ ಕೇಳಬಹುದಾದಂಥ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಎಲ್ಲರೂ ಕೂಡ ಯಾರ್ಯಾರು ನಮ್ಮ ಮೊದಲನೇ ವಿಡಿಯೋನ ನೋಡಿಲ್ಲ ನೋಡಿ, ಹಾಗೆ ಆ ವಿಡಿಯೋನ ಮತ್ತು ಈ MCQ ವಿಡಿಯೋಸ್ಗಳನ್ನು ಎಲ್ಲ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮೊಟ್ಟ ಮೊದಲನೇದಾಗಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಎ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್? ಆಪ್ಷನ್ ಎ ಸೋಲಾರ್ ಪವರ್, ವಿಂಡ್ ಪವರ್, ಆಪ್ಷನ್ ಸಿ ಕೋಲ್, ಆಪ್ಷನ್ ಡಿ ಜಿಯೋಥರ್ಮಲ್ ಎನರ್ಜಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅಂತ ಕರೀತಾರೆ? ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಯಾವುದನ್ನು ಕರೀತಾರೆ ಅಂತ. ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಸಿನ ನಾವೇನಂತ ಕರಿತೀವಿ? ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅಥವಾ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ. ಇನ್ನು ಉಳಿದಂಥ ಸೋಲಾರ್ ಪವರ್, ವಿಂಡ್ ಪವರ್, ಜಿಯೋಥರ್ಮಲ್ ಪವರ್ನ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಥವಾ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂತ ಕರಿತೀವಿ. ಕ್ವೆಶ್ಚನ್ ನಂಬರ್ 2, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ? ಆಪ್ಷನ್ ಎ ನ್ಯಾಚುರಲ್ ಗ್ಯಾಸ್, ಆಪ್ಷನ್ ಬಿ ನ್ಯೂಕ್ಲಿಯರ್ ಪವರ್, ಆಪ್ಷನ್ ಸಿ ಬಯೋಮಾಸ್, ಆಪ್ಷನ್ ಡಿ ಪೆಟ್ರೋಲಿಯಂ. ಇವುಗಳಲ್ಲಿ ಯಾವುದನ್ನು ನಾವು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಅಂತ ಕರಿತೀವಿ? ಈ ಕ್ವಶನನ್ನು ನಿಮಗೆ ಆಪ್ಷನನ್ನು ಬಿಡ್ತೀನಿ. ಇದರ ಸರಿಯಾದ ಆಪ್ಷನನ್ನು ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಕ್ವೆಶ್ಚನ್ ನಂಬರ್ 3, ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಆರ್ ಟಿಪಿಕಲಿ ಕ್ಯಾರೆಕ್ಟರೈಸ್ಡ್ ಬೈ? ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ಗಳನ್ನು ಯಾವ ಕ್ಯಾರೆಕ್ಟರ್ಸ್ಗಳಿಂದ ನಾವು ಗುರುತಿಸ್ತೀವಿ? ಆಪ್ಷನ್ ಎ ಹೈ ಪಾಪ್ಯುಲೇಷನ್, ಹೈ ಪೊಲ್ಯೂಷನ್ ಆ್ಯಂಡ್ ಫೈನೈಟ್ ಅವೈಲೇಬಿಲಿಟಿ. ತುಂಬ ಜಾಸ್ತಿ ಪೊಲ್ಯೂಷನನ್ನು ಉಂಟು ಮಾಡ್ತವೆ ಮತ್ತು ಫೈನೈಟ್ ಅವೈಲೇಬಿಲಿಟಿ ತುಂಬ ಕಡಿಮೆ ಪ್ರಮಾಣದಲ್ಲಿರ್ತವೆ. ಆಪ್ಷನ್ ಬಿ ಲೋ ಪೊಲ್ಯೂಷನ್ ಆ್ಯಂಡ್ ಇನ್ಫೈನೈಟ್ ಅವೈಲೇಬಿಲಿಟಿ. ಕಡಿಮೆ ಪೊಲ್ಯೂಷನ್ ಮಾಡ್ತವೆ ಆದರೆ ಅವೈಲೇಬಿಲಿಟಿ ತುಂಬ ಜಾಸ್ತಿ ಇದೆ. ಲೋ ಪೊಲ್ಯೂಷನ್ ಆ್ಯಂಡ್ ಫೈನೈಟ್ ಅವೈಲೇಬಿಲಿಟಿ, ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗ್ತವೆ, ಕಡಿಮೆ ಪೊಲ್ಯೂಷನನ್ನು ಯೂಸ್ ಮಾಡ್ತವೆ ಆದರೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ದೊರೆಯುತ್ತವೆ. ಆಪ್ಷನ್ ಡಿ ಹೈ ಪೊಲ್ಯೂಷನ್ ಆ್ಯಂಡ್ ಇನ್ಫೈನೈಟ್ ಅವೈಲೇಬಿಲಿಟಿ, ತುಂಬ ಪೊಲ್ಯೂಷನನ್ನು ಉಂಟು ಮಾಡ್ತವೆ ಮತ್ತು ನಮ್ಮ ವಾತಾವರಣದಲ್ಲೂ ಕೂಡ ತುಂಬ ಜಾಸ್ತಿ ಸಿಗ್ತವೆ. ಇವುಗಳಲ್ಲಿ ಯಾವುದು ಸರಿಯಾದ ಆನ್ಸರ್? ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಯಾವುದು ಅಂತೇಳಿ. ಓಕೆ, ಇದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ಕ್ವಶನ್ ನೋಡೋಣ. 4th ಕ್ವಶನ್, ವಾಟ್ ಈಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್? ಎಲೆಕ್ಟ್ರಿಕಲ್ ಚಾರ್ಜನ್ನು ಅಳಿತಕ್ಕಂಥ ಮಾನ ಯಾವುದು? ಆಪ್ಷನ್ ಎ ಜೌಲ್, ಆಪ್ಷನ್ ಬಿ ವೋಲ್ಟ್, ಆಪ್ಷನ್ ಸಿ ಆಂಪೇರ್, ಆಪ್ಷನ್ ಡಿ ಕೊಲಂಬ್. ಎಲೆಕ್ಟ್ರಿಕಲ್ ಚಾರ್ಜನ್ನು ಅಳಿಲಿಕ್ಕೆ ಜೌಲ್ ಅಂತಕ್ಕಂಥದ್ದು ಯಾವುದ್ರದ್ದು ಮಾನ, ವೋಲ್ಟ್ ಅಂತಕ್ಕಂಥದ್ದು ಯಾವುದ್ರದ್ದು, ಆಂಪೇರ್ ಅಂತಕ್ಕಂಥದ್ದು ಯಾವುದ್ರದ್ದು ಅಂತ ನೀವು ಯೋಚನೆ ಮಾಡಿ. ಇದಕ್ಕೆ ಎಲೆಕ್ಟ್ರಿಕಲ್ ಚಾರ್ಜ್ನ ಅಳಿತಕ್ಕಂಥ ಮಾನ ಕೊಲಂಬ್, ಸಿ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಕೊಲಂಬ್ ಈಸ್ ದ ಯೂನಿಟ್ ಫಾರ್ ಎಲೆಕ್ಟ್ರಿಕ್ ಚಾರ್ಜ್. ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್? ಎಲೆಕ್ಟ್ರಿಕ್ ಪವರ್ನ SI ಯೂನಿಟ್ ಯಾವುದು? ಆಪ್ಷನ್ ಎ ವ್ಯಾಟ್, ಆಪ್ಷನ್ ಬಿ ಆಂಪೇರ್, ಆಪ್ಷನ್ ಸಿ ವೋಲ್ಟ್, ಆಪ್ಷನ್ ಡಿ ಓಮ್. ಇದರಲ್ಲಿ ಎಲೆಕ್ಟ್ರಿಕಲ್ ಪವರ್ನ ಅಳಿತಕ್ಕಂಥ ಮಾನ ಯಾವುದು? ನಾವು ಆಂಪೇರ್ನ ಕರೆಂಟ್ ಅಳಿಲಿಕ್ಕೆ ಯೂಸ್ ಮಾಡ್ತೀವಿ, ವೋಲ್ಟ್ನ ವೋಲ್ಟೇಜ್ ಅಳಿಲಿಕ್ಕೆ ಯೂಸ್ ಮಾಡ್ತೀವಿ, ಓಮ್ನ ರೆಸಿಸ್ಟೆನ್ಸ್ನ ಅಳಿಲಿಕ್ಕೆ ಯೂಸ್ ಮಾಡ್ತೀವಿ. ವ್ಯಾಟ್ ಈಸ್ ದ correct answer for electrical power. Watt is used to measure the power. ನೋಡೋಣ ಹಾಗಾದರೆ 6th question, what does the term AC stand for in context of electric power? ಈ ಎಲೆಕ್ಟ್ರಿಕಲ್ ಪವರ್ ಅಂತಕ್ಕಂಥ ಒಂದು ಕಂಟೆಕ್ಸ್ಟಲ್ಲಿ AC ಮೀನ್ಸ್ ವಾಟ್? AC ಅಂತ ಏನಕ್ಕೆ ಕರಿತೀವಿ?
ಆಪ್ಷನ್ ಎ ಆಲ್ಟರ್ನೇಟಿಂಗ್ ಕರೆಂಟ್, ಆಪ್ಷನ್ ಬಿ ಆಲ್ವೇಸ್ ಕರೆಂಟ್, ಆಪ್ಷನ್ ಸಿ ಆಂಪರ್ಸ್ ಆ್ಯಂಡ್ ಕೊಲಮ್ಸ್, ಆಪ್ಷನ್ ಡಿ ಅಡ್ವಾನ್ಸ್ಡ್ ಸರ್ಕ್ಯೂಟ್ಸ್. ನಿಮ್ಗೆ ಈಗಾಗಲೇ ಗೊತ್ತಿದೆ ಎರಡು ರೀತಿಯಾದಂಥ ಕರೆಂಟ್ಸ್ಗಳಿದ್ದಾವೆ, ಎ ಸಿ ಕರೆಂಟ್ ಮತ್ತು ಡಿ ಸಿ ಕರೆಂಟ್. ಅದರಲ್ಲಿ ಎ ಸಿ ಕರೆಂಟ್ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ಆಲ್ಟರ್ನೇಟಿಂಗ್ ಕರೆಂಟ್. 7th question, which of the following is the correct definition of current? ಕರೆಂಟ್ನ ಡೆಫಿನಿಷನ್ ಏನು ಅಂತ. ಆಪ್ಷನ್ ಎ the amount of electric charge passing through a point in a circuit per unit time. Option B, the potential energy stored in electric field. Option C, the force that causes electrons to flow in a circuit. Option D, the ability of material to conduct electricity. ನೋಡಿ, ಇದರಲ್ಲಿ ಯಾವುದು ಕರೆಂಟ್ನ ಡೆಫಿನಿಷನ್. ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಇಟ್ ಈಸ್ ಅ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಇನ್ ಎ ಸರ್ಕ್ಯೂಟ್ ಆರ್ ಇನ್ ಎ ಕಂಡಕ್ಟರ್. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಇದೆ. ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಇನ್ ಎ ಸರ್ಕ್ಯೂಟ್ ಪರ್ ಯೂನಿಟ್ ಟೈಮ್. ಇದನ್ನೇನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. 8th question, what does the term resistance represent in an electric circuit? ರೆಸಿಸ್ಟೆನ್ಸ್ ಅಂದರೆ ಏನು? ನೀವು ಆ ಡೆಫಿನೇಷನನ್ನು ನೆನೆಸ್ಕೊಳ್ಳಿ. ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ, ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ MCQ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಯೂಸ್ ಮಾಡಿರೋ ಡೆಫಿನೇಷನ್ಸ್ಗಳಿಗೆ ಬೇರೆ ಬೇರೆ ಆದಂಥ ಡೆಫಿನೇಷನ್ಸ್ಗಳು ಇಲ್ಲಿ ಸಿಗ್ತವೆ. ಇಲ್ಲಿ ನೀವು ಡೆಫಿನೇಷನ್ಸ್ಗಳನ್ನು ಅಥವಾ ಆನ್ಸರ್ ಮಾಡಬೇಕು ಅಂದರೆ ಅಲ್ಲಿನ ಕಾನ್ಸೆಪ್ಟ್ ಅಗತ್ಯ ಆಗುತ್ತೆ. ಹಾಗಾಗಿ ಆ ವಿಡಿಯೋನ ನೋಡಿ MCQ ಕ್ವಶನ್ಸನ್ನು ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬನ್ನಿ 8th ಕ್ವಶನ್ ಆಪ್ಷನ್ಸ್ ಯಾವ್ಯಾವ ಅಂತ ನೋಡೋಣ. ಆಪ್ಷನ್ ಎ, ದ ಎಬಿಲಿಟಿ ಆಫ್ ಎ ಮಟೀರಿಯಲ್ ಟು ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜ್. ಒಂದು ಮಟೀರಿಯಲ್ಲು ಎಲೆಕ್ಟ್ರಿಕ್ ಚಾರ್ಜ್ನ ಸ್ಟೋರ್ ಮಾಡ್ತಕ್ಕಂಥ ಎಬಿಲಿಟಿಗೆ ರೆಸಿಸ್ಟೆನ್ಸ್ ಅಂತೀವ. ದ ಅಪೋಸಿಷನ್ ಟು ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಮಟೀರಿಯಲ್. ಒಂದು ಮಟೀರಿಯಲ್ ಮೂಲಕ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುವಾಗ ಅದಕ್ಕೆ ಬರುವಂಥ ಅಪೋಸಿಷನ್ಗೆ ರೆಸಿಸ್ಟೆನ್ಸ್ ಅಂತೀವ. ಆಪ್ಷನ್ ಸಿ, ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಪವರ್ ಕನ್ಸ್ಯೂಮ್ಡ್ ಬೈ ಎ ಡಿವೈಸ್. ಆಪ್ಷನ್ ಡಿ, ದ ವೋಲ್ಟೇಜ್ ಡ್ರಾಪ್ಸ್ ಅಕ್ರಾಸ್ ಎ ಸರ್ಕ್ಯೂಟ್ ಎಲಿಮೆಂಟ್. ಇದರಲ್ಲಿ ಯಾವುದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ? ನಿಮಗೆ ಈಗಾಗಲೇ ಗೊತ್ತಿದೆ. ಆಪ್ಷನ್ ಬಿ ಈಸ್ ಕರೆಂಟ್. ಇಟ್ ಈಸ್ ಅನ್ ಅಪೋಸಿಷನ್ ಆಫರ್ಡ್ ಬೈ ದ ಮಟೀರಿಯಲ್ ಟು ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಹಾಗಾದರೆ 9th ಕ್ವಶನನ್ನು ನೋಡೋಣ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಕೆಪಾಸಿಟನ್ಸ್? ನೋಡಿ, ಆ ವಿಡಿಯೋದಲ್ಲಿ ನಾವು ಇಂಡಕ್ಟನ್ಸ್, ಕೆಪಾಸಿಟನ್ಸ್ ಅಂತಕ್ಕಂಥ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ವಿ. ಅದರ ಡೆಫಿನಿಷನ್ ಏನು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಬಂದಿದೆ. ಆಪ್ಷನ್ ಎ, ದ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ದ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಗೆ ನಾವು ಕೆಪಾಸಿಟನ್ಸ್ ಅಂತೀವ. ದ ಎಬಿಲಿಟಿ ಆಫ್ ಎ ಮಟೀರಿಯಲ್ ಟು ರೆಸಿಸ್ಟ್ ಚೇಂಜಸ್ ಇನ್ ದ ಕರೆಂಟ್. ಕರೆಂಟ್ ಫ್ಲೋ ಆಗುವಾಗ ಕರೆಂಟ್ ಚೇಂಜ್ ಆಗೋದನ್ನು ರೆಜಿಸ್ಟ್ ಮಾಡಲಿಕ್ಕೆ ಕೆಪಾಸಿಟನ್ಸ್ ಅಂತೀವ. ದ ಎಬಿಲಿಟಿ ಆಫ್ ಎ ಮಟೀರಿಯಲ್ ಟು ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಕ್ಕಂಥ ಎಬಿಲಿಟಿಗೆ ಕೆಪಾಸಿಟನ್ಸ್ ಅಂತೀವ. ಡಿ, ದ ಮೆಜರ್ ಆಫ್ ಹೌ ಮಚ್ ಕರೆಂಟ್ ಎ ಡಿವೈಸ್ ಕ್ಯಾನ್ ಹ್ಯಾಂಡಲ್. ಇದಕ್ಕೆ ಕೆಪಾಸಿಟನ್ಸ್ ಅಂತೀವ. ಇದರ ಡೆಫಿನೇಷನ್ ಸ್ನೇಹಿತರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಕೆಪಾಸಿಟನ್ಸ್ ಮೀನ್ಸ್ ಇಟ್ ಈಸ್ ಅನ್ ಎಬಿಲಿಟಿ ಆಫ್ ಎ ಮಟೀರಿಯಲ್ ಟು ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕಾಲ್ಡ್ ಆಸ್ ಕೆಪಾಸಿಟನ್ಸ್. ಹಾಗಾಗಿ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. 10th ಕ್ವಶನನ್ನು ನೋಡೋಣ. ವಾಟ್ ಈಸ್ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿಯ SI ಯೂನಿಟ್ ಯಾವುದು? ಆಪ್ಷನ್ ಎ ಹರ್ಟ್ಸ್, ಆಪ್ಷನ್ ಬಿ ವ್ಯಾಟ್, ಆಪ್ಷನ್ ಸಿ ನ್ಯೂಟನ್, ಆಪ್ಷನ್ ಡಿ ಆಂಪರ್. ನಿಮಗೆ ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು ಬರುತ್ತೆ ಈ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ. ಆ ಫ್ರೀಕ್ವೆನ್ಸಿಯನ್ನು ಅಳೆಯುವಾಗ ನಾವು ಹರ್ಟ್ಸ್ ಅಂತಕ್ಕಂಥ ಒಂದು ಮಾನವನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ಹರ್ಟ್ಸ್. ವ್ಯಾಟನ್ನು ಪವರ್ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನ್ಯೂಟನನ್ನು ಯಾವುದಕ್ಕೆ, ಎನರ್ಜಿ ಇರ್ಬೋದು, ಅಥವಾ ನ್ಯೂಟನ್ನ ಎನರ್ಜಿಗೋಸ್ಕರ ಯೂಸ್ ಮಾಡ್ತೀವಿ. ಆ್ಯಂಡ್ ಆಂಪರ್ ಕರೆಂಟನ್ನು ಯೂಸ್ ಮಾಡಲಿಕ್ಕೆ ಆಂಪರ್ ಯೂಸ್ ಮಾಡ್ತೀವಿ. ಹಾಗಾದರೆ ಫ್ರೀಕ್ವೆನ್ಸಿಗೆ ಹರ್ಟ್ಸ್ ಅಂತಕ್ಕಂಥ SI ಯೂನಿಟನ್ನು ಯೂಸ್ ಮಾಡ್ತೀವಿ ಸ್ನೇಹಿತರೆ.
11th ಕ್ವಶನ್ನ ನೋಡೋದಾದರೆ ಆ್ಯನ್ ಅಮೀಟರ್ ಈಸ್ ಆನ್ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್. ಅಮೀಟರ್ ಅಂತಕ್ಕಂಥ ಡಿವೈಸನ್ನು ಯಾವ ಕ್ವಾಂಟಿಟಿಯನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ? ಆಪ್ಷನ್ಸ್: ಆಪ್ಷನ್ ಎ ಕರೆಂಟ್, ಆಪ್ಷನ್ ಬಿ ವೋಲ್ಟೇಜ್, ಆಪ್ಷನ್ ಸಿ ರೆಸಿಸ್ಟೆನ್ಸ್, ಆಪ್ಷನ್ ಡಿ ನನ್ ಆಫ್ ದ ಅಬೋವ್. ನಿಮ್ಗೆ ಈಗಾಗಲೇ ಗೊತ್ತಿದೆ, ಅಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದಿ ಕರೆಂಟ್. ಓಕೆ, ಸೊ ಹಾಗಾಗಿ ಅಮೀಟರ್ನ ಕರೆಂಟನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ. 12th ಕ್ವಶನ್ನ ನೋಡೋದಾದರೆ ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ ಆನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಎರಡು ಪಾಯಿಂಟ್ಸ್ಗಳ ನಡುವೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಅಳಿಲಿಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ? ಆಪ್ಷನ್ ಎ ಅಮೀಟರ್, ಆಪ್ಷನ್ ಬಿ ವೋಲ್ಟ್ ಮೀಟರ್, ಆಪ್ಷನ್ ಸಿ ಓಮ್ ಮೀಟರ್, ಆಪ್ಷನ್ ಡಿ ವ್ಯಾಟ್ ಮೀಟರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್, ವೋಲ್ಟೇಜ್, EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇವುಗಳನ್ನು ಅಳಿಲಿಕ್ಕೆ ನಾವು ವೋಲ್ಟ್ ಮೀಟರ್ನ ಯೂಸ್ ಮಾಡ್ತೀವಿ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಬಿ ಈಸ್ ಕರೆಕ್ಟ್. 13th ಕ್ವಶನ್ನ ನೋಡೋದಾದರೆ ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಷರ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಸರ್ಕ್ಯೂಟ್. ಒಂದು ಸರ್ಕ್ಯೂಟ್ ಮುಖಾಂತರ ಎಲೆಕ್ಟ್ರಿಕ್ ಕರೆಂಟ್ ಹರಿದು ಹೋಗುವಾಗ ಅದನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಯಾವುದು? ಆಪ್ಷನ್ ಎ ವೋಲ್ಟ್ ಮೀಟರ್, ಆಪ್ಷನ್ ಬಿ ಓಮ್ ಮೀಟರ್, ಆಪ್ಷನ್ ಸಿ ಅಮೀಟರ್, ಆಪ್ಷನ್ ಡಿ ವ್ಯಾಟ್ ಮೀಟರ್. ಸೊ ಇಲ್ಲಿ ನಮ್ಮ ಎಲೆಕ್ಟ್ರಿಕ್ ಕರೆಂಟನ್ನು ಮೆಷರ್ ಮಾಡಲಿಕ್ಕೆ ನಾವು ಅಮೀಟರನ್ನು ಯೂಸ್ ಮಾಡ್ತೀವಿ. ಓಕೆ, ಆಪ್ಷನ್ ಸಿ ಈಸ್ ಕರೆಕ್ಟ್. 14th ಕ್ವಶನ್ ಎ ಮಲ್ಟಿಮೀಟರ್ ಕ್ಯಾನ್ ಬಿ ಯೂಸ್ಡ್ ಟು ಮೆಷರ್. ಮಲ್ಟಿಮೀಟರನ್ನು ಯಾವುದಕ್ಕೆ ಬಳಸ್ತೀವಿ? ನಿಮ್ಗೆ ಈಗಾಗಲೇ ಡೆಫಿನಿಷನ್ ಗೊತ್ತಿದ್ದರೆ ಹೇಳ್ಬೋದಾ? ಮಲ್ಟಿಮೀಟರ್ನ ಏನೇನು ಕ್ವಾಂಟಿಟೀಸ್ಗಳನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ ನೋಡೋಣ. ಆಪ್ಷನ್ ಎ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್, ಆಪ್ಷನ್ ಬಿ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಓನ್ಲಿ, ಆಪ್ಷನ್ ಸಿ ರೆಸಿಸ್ಟೆನ್ಸ್ ಆ್ಯಂಡ್ ಪವರ್ ಓನ್ಲಿ, ಆಪ್ಷನ್ ಡಿ ವೋಲ್ಟೇಜ್, ಕರೆಂಟ್ ಆ್ಯಂಡ್ ಪವರ್. ಇವುಗಳಲ್ಲಿ ಮಲ್ಟಿಮೀಟರ್ನ ಯಾವುದಕ್ಕೆ ಬಳಸ್ತೀವಿ? ನೋಡಿ, ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಲ್ಟಿಮೀಟರ್ ಈಸ್ ಅ ಮಲ್ಟಿಪರ್ಪಸ್ ಡಿವೈಸ್. ಯು ಕ್ಯಾನ್ ಮೆಷರ್ ವೋಲ್ಟೇಜ್, ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. 15th ಕ್ವಶನನ್ನು ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ದಟ್ ಹಾರ್ನೆಸ್ ದ ಅರ್ಥ್ಸ್ ಇಂಟರ್ನಲ್ ಹೀಟ್. ಭೂಮಿಯ ಗರ್ಭದಲ್ಲಿರ್ತಕ್ಕಂಥ ಉಷ್ಣವನ್ನು ಬಳಸ್ಕೊಂಡು ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿ, ಅದಕ್ಕೇನಂತ ಕರಿತೀವಿ ಅಂತ. ಇದು ಒಂದು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸ್ ಆಗಿದೆ. ಭೂಮಿಯ ಗರ್ಭದಲ್ಲಿರ್ತಕ್ಕಂಥ ಎನರ್ಜಿ ಸೋರ್ಸಿಗೆ ಏನಂತ ಕರಿತೀವಿ? ಟೈಡಲ್ ಪವರ್, ಇದು ಸಮುದ್ರದ ಅಲೆಗಳಿಂದ ಬರ್ತಕ್ಕಂಥದಕ್ಕೆ ಟೈಡಲ್ ಪವರ್ ಅಂತೀವಿ. ಹೈಡ್ರೋ ಎಲೆಕ್ಟ್ರಿಕ್ ಪವರ್, ನೀರನ್ನು ಬಳಸ್ಕೊಂಡು ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡೋದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತೀವಿ. ವೇವ್ ಎನರ್ಜಿ, ಇಟ್ ಈಸ್ ಆಲ್ಸೋ ಎ ವೇವ್ ಎನರ್ಜಿ ಅಂತೇಳಿದರೆ ಅಲೆಗಳ ಮುಖಾಂತರ ನಾವು ಎನರ್ಜಿಯನ್ನು ಪಡೆದ್ರೆ ಅದನ್ನು ವೇವ್ ಎನರ್ಜಿ ಅಂತೀವಿ. ಆಪ್ಷನ್ ಬಿ ಜಿಯೋಥರ್ಮಲ್ ಎನರ್ಜಿ. ಜಿಯೋಥರ್ಮಲ್ ಎನರ್ಜಿ ಅಂದರೆ ಭೂಮಿಯ ಗರ್ಭದಲ್ಲಿರ್ತಕ್ಕಂಥ ಉಷ್ಣದಿಂದ ಬರ್ತಕ್ಕಂಥ ಎನರ್ಜಿ, ಅದಕ್ಕೆ ನಾವು ಜಿಯೋಥರ್ಮಲ್ ಎನರ್ಜಿ ಅಂತೀವಿ. ಸೊ ಹಾಗಾದರೆ 15th ಕ್ವಶನ್ಗೆ ಆನ್ಸರ್ ಯಾವುದು? ಆಪ್ಷನ್ ಬಿ ಜಿಯೋಥರ್ಮಲ್ ಎನರ್ಜಿ. 16th ಕ್ವಶನ್ನ ನೋಡೋದಾದರೆ ವಾಟ್ ಈಸ್ ದ ಡೆಫಿನಿಷನ್ ಆಫ್ ವೋಲ್ಟೇಜ್? ವೋಲ್ಟೇಜ್ನ ಡೆಫಿನಿಷನ್ ಏನು? ಆಪ್ಷನ್ ಎ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ಗೆ ವೋಲ್ಟೇಜ್ ಅಂತೀವ. ದ ರೆಸಿಸ್ಟೆನ್ಸ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಆಪ್ಷನ್ ಸಿ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಆಪ್ಷನ್ ಡಿ ದಿ ಟೋಟಲ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಎ ಸರ್ಕ್ಯೂಟ್. ಇದರಲ್ಲಿ ಯಾವುದಕ್ಕೆ ನಾವು ವೋಲ್ಟೇಜ್ ಅಂತ ಕರಿತೀವಿ? ಆಪ್ಷನ್ ಎ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಿಗೆ ಕರೆಂಟ್ ಅಂತ ಕರಿತೀವಿ. ದ ರೆಸಿಸ್ಟೆನ್ಸ್ಗೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಈಸ್ ಕಾಲ್ಡ್ ಆಸ್ ವೋಲ್ಟೇಜ್. ವೋಲ್ಟೇಜ್ಗೆ ಇನ್ನೊಂದು ರೀತಿ ಡೆಫಿನೇಷನ್ ಕೊಡೋದಾದರೆ ಇಟ್ ಈಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇನ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್.
18th ಕ್ವಶನನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ಪುನಶ್ಚೇತನಗೊಳಿಸಲಾಗದ ಅಥವಾ ನವೀಕರಿಸಲಾಗದ ಇಂಧನ ಅಂತ ಯಾವುದನ್ನು ಕರಿತೀವಿ? ವುಡ್, ಸನ್, ಫಾಸಿಲ್ ಫ್ಯೂಯಲ್ಸ್, ವಿಂಡ್. ಇದರಲ್ಲಿ ನವೀಕರಿಸಲಾಗದಂತಹ ಇಂಧನ ಯಾವುದು? ವುಡ್, ಸನ್, ಫಾಸಿಲ್ ಫ್ಯೂಯಲ್ಸ್ ಆ್ಯಂಡ್ ವಿಂಡ್ ಅಂತ ಇದೆ. ವಿಂಡ್ ಎನರ್ಜಿಯನ್ನು ನಾವು ನವೀಕರಿಸ್ಬೋದು, ಅಂದರೆ ಪದೇ ಪದೇ ನಮಗೆ ಸಿಗುತ್ತೆ. ಸನ್, ಸೂರ್ಯನಿಂದ ಬರ್ತಕ್ಕಂಥ ಎನರ್ಜಿನೂ ಕೂಡ ನಮಗೇನಾಗುತ್ತೆ, ಪದೇ ಪದೇ ಸಿಗುತ್ತೆ. ಫಾಸಿಲ್ ಫ್ಯೂಯಲ್ಸ್ಗಳು ಕೂಡ ನಮಗೆ, ಈ ಫಾಸಿಲ್ ಫ್ಯೂಯಲ್ಸ್ ಮತ್ತು ವುಡ್ ಇವುಗಳ ನಡುವೆ ನಿಮಗೆ ಕನ್ಫ್ಯೂಷನ್ ಇದೆ. ಇದರಲ್ಲಿ ಯಾವುದು ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್? ಅಥವಾ ಕ್ವಶನ್ ಏನಾದರೂ ತಪ್ಪಿರ್ಬೋದಾ? ನೀವು ಇದನ್ನು ಡಿಸ್ಕಸ್ ಮಾಡಿ ಇದರಲ್ಲಿ ಕ್ವಶನ್ ತಪ್ಪಿದೆನಾ ಅಥವಾ ಸರಿಯಾದ ಆನ್ಸರ್ ಇದೆನಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ 17th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಎನರ್ಜಿ ಸೋರ್ಸ್? ಇದರಲ್ಲಿ ಯಾವುದು ಎನರ್ಜಿ ಸೋರ್ಸ್ ಅಲ್ಲ? ಜನ್ರೇಟರ್, ಎಸ್, ಜನ್ರೇಟರ್ ಅಂತಕ್ಕಂಥದ್ದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೋಲಾರ್ ಸೆಲ್ಗಳಿಂದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಬ್ಯಾಟ್ರಿಯಿಂದನೂ ಕೂಡ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಹಾಗಾದರೆ ರಿಯೋಸ್ಟ್ಯಾಟ್ ಅಂತಕ್ಕಂಥ ಡಿವೈಸು ಎನರ್ಜಿ ಜನ್ರೇಟರ್ ಅಲ್ಲ, ಎನರ್ಜಿ ಸೋರ್ಸ್ ಅಲ್ಲ. ಹಾಗಾದರೆ ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು? ನೀವು ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಬೇಕು. ರಿಯೋಸ್ಟ್ಯಾಟ್ನ ಯೂಸ್ ಏನು ಅಂತಕ್ಕಂಥದ್ದು. ಓಕೆ, ಸೊ 17th ಕ್ವಶನ್ಗೆ ಆನ್ಸರ್ ಆಪ್ಷನ್ ಬಿ. 19th ಕ್ವಶನನ್ನು ನೋಡೋಣ. An instrument that measures the insulation resistance of electrical equipment is called a. ಇನ್ಸುಲೇಟರ್ ಅಥವಾ ಇನ್ಸುಲೇಷನ್ ಮಟೀರಿಯಲಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಇಕ್ವಿಪ್ಮೆಂಟ್ ಯಾವುದು? ಟೆಕೋಮೀಟರ್, ವ್ಯಾಟ್ ಮೀಟರ್, ಮೆಗ್ಗರ್, ಲಕ್ಸ್ ಮೀಟರ್. ಇದರಲ್ಲಿ ಯಾವುದನ್ನು ನಾವು ಇನ್ಸುಲೇಷನ್ನಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ? ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಅದರ ಚಿತ್ರನೂ ಕೂಡ ತೋರಿಸಿದ್ದೀನಿ. ಮೆಗ್ಗರ್ ಅಂತಕ್ಕಂಥ ಡಿವೈಸನ್ನು ನಾವು ಇನ್ಸುಲೇಟ್ರಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ನ ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ. ಓಕೆ, ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 20. An instrument used to measure the magnetic field in an electrical circuit is called a. ಮ್ಯಾಗ್ನೆಟಿಕ್ ಫೀಲ್ಡನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಡಿವೈಸ್ ಯಾವುದು? ಸ್ಪೆಕ್ಟ್ರೋಮೀಟರ್, ಹೈಗ್ರೋಮೀಟರ್, ಫ್ಲಕ್ಸ್ ಮೀಟರ್, ಅನೋಮೋಮೀಟರ್. ಈ 4ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಡಿವೈಸ್ ಯಾವುದು ಅಂತೇಳಿದರೆ ಆಪ್ಷನ್ ಬಿ, ದಟ್ ಈಸ್ ಆಪ್ಷನ್ ಸಿ ಆಗಬೇಕು. ಟೈಪೋ ಎರರ್ ಆಗಿದೆ. ಫ್ಲಕ್ಸ್ ಮೀಟರನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ ಸ್ನೇಹಿತರೆ. ಇಷ್ಟು 20 ಕ್ವಶನ್ಸ್ಗಳನ್ನು ನೋಡಿದರೆ ನಮ್ಮ ಸೆಷನ್ 1ನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಯೂನಿಟ್ಗಳು ಕೂಡ ಕವರ್ ಆಗ್ತವೆ, ಎಲ್ಲ ಕಾನ್ಸೆಪ್ಟ್ಸ್ಗಳು ಕವರ್ ಆಗ್ತವೆ. ಹಾಗಾಗಿ ನೀವು ಈ ಕ್ವಶನ್ಸ್ಗಳನ್ನು ನೀಟಾಗಿ ಓದಿದರೆ ಡೆಫಿನೆಟಾಗಿ ಆ ಕಾನ್ಸೆಪ್ಟ್ಸ್ಗಳೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. DCTನಲ್ಲಿ ಈಸಿಯಾಗಿ ನೀವು ಕ್ವಶನ್ಸಿಗೆ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ.